ಧ್ಯಾನ ಮನ ಆ್ಯಕ್ಚುಲಿ ಮೈಂಡ್ ಆ್ಯಂಡ್ ಮೆಡಿಟೇಷನ್ ಆರ್ ಮೇಡ್ ಆಫ್ ಸೇಮ್ ಸ್ಟಫ್. ಮನಸ್ಸು ಮೇಲ್ಗಡೆ ಮೇಲ್ಮನಸ್ಸನ್ನು ಮೈಂಡ್ ಅಂತೀವಿ. ಅದೇ ಲೇಯರ್ ಬೈ ಲೇಯರ್ ಒಳಗೆ ಹೋಗ್ತಾ ಹೋಗ್ತಾ ಬುದ್ಧಿನೂ ಅದೇ, ಅಹಂಕಾರನೂ ಅದೇ, ಅಂತಃಕರಣನೂ ಅದೇ, ಒಳಗಡೆ ಹೋಗ್ತಾ ಹೋಗ್ತಾ ನಾವು ಬರೀ ಮೈಂಡ್ ಅಂದಾಗ ಗಲಾಟೆ, ಒಳಗೆ ಹೋದಾಗ ಮೌನ, ಸೈಲೆನ್ಸ್. ಈ ಗಲಾಟೆಯಿಂದ ಸೈಲೆನ್ಸ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಇರುವಂಥ ಅಹಂಕಾರ ಕರಗಬೇಕು. ನಾನು ನೋಡ್ತಾ ಇದ್ದರೆ ಆಕಾಶ ಎಷ್ಟು ಶುಭ್ರವಾಗಿದೆ. ಅದಕ್ಕೆ ಕೈಲಾಸ ಕಡೆ ಹೋದಾಗ ಅಲ್ಲಿ ಎಷ್ಟು ಪಲ್ಯೂಷನ್ನೇ ಇಲ್ಲ, ಅಷ್ಟು ಶುಭ್ರವಾಗಿದೆ, ಧೂಳಿಲ್ಲ, ಏನಿಲ್ಲ, ಒಂಥರ ಶೂನ್ಯ, ಖಾಲಿ. ಬರ್ತಾ 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 ಅದು ಮೈಂಡ್, ಅದು ಇಟ್ಸ್ ಎ ಟ್ರಾನ್ಸೆಂಡೆಡ್ ಮೈಂಡ್, ರಿಫೈನ್ಡ್ ಮೈಂಡ್. ಕೆಳಗಡೆ ಬರ್ತಾ 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 ಗಾಳಿನಲ್ಲಿ ಎಲ್ಲ ಧೂಳು, ಇನ್ನೂ ಬರ್ತಾ ಬರ್ತಾ ನೀರಲ್ಲಿ ಕಲ್ಮಶ, ಹೀಗೆ ಭೂಮಿನಲ್ಲಿ ಮಣ್ಣು ಕಸ ಎಲ್ಲ. ಇದಿಷ್ಟೂ ಕೆಳಗಡೆ ಮನಸ್ಸಿಗೆ ನಾವೇನು ಮಾಡ್ತೀವಿ, ಹೀಗೆ ಅದನ್ನು ಉಲ್ಟಾ ಮಾಡಿಬಿಟ್ಟಿದ್ದೀವಿ. ಯಾವಾಗಲೂ ಗಾಳಿ, ಕಲ್ಲು, ಮಣ್ಣು, ಕೊಚ್ಚೆ, ನೀರು, ಧೂಳು ಎಲ್ಲ ತಲೆನಲ್ಲಿ ತುಂಬಿಕೊಂಡು ಅದೆಲ್ಲ ನಿಧಾನವಾಗಿ ಧ್ಯಾನದಲ್ಲಿ ಇಳಿದು ಕೆಳಗಡೆ ಸೆಟ್ಲಾಗತ್ತೆ. ಸೆಟ್ಲ್ ಆಗ್ತಾ 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 ಮೇಲ್ಗಡೆ ಆಕಾಶ ಕಾಣುತ್ತೆ. ಒಂದೇ ಮನಸ್ಸು, ಯು ಹ್ಯಾವ್ ಟು ಟ್ರಾನ್ಸೆಂಡ್ ದಿ ಮೈಂಡ್ ಅಷ್ಟೇ. ಮನಸ್ಸನ್ನು ಸಾಯಿಸೋಕ್ಕಾಗಲ್ಲ, ಮನಸ್ಸನ್ನು ರಿಫೈನ್ ಮಾಡೋದಕ್ಕೆ